ಸರ್ ನನ್ನ ಕ್ವಶನ್ ಇರುತ್ತೆ ವಾಸುದೇವ್ ಸರ್, ಇದೀಗ ಭಾರತ ತನ್ನ ದೇಶದ ಪ್ರಜೆಗಳನ್ನು ಸುರಕ್ಷಿತವಾಗಿ ನಮ್ಮ ನೆಲಕ್ಕೆ ತಲುಪಿಸಬೇಕು ಅಂದರೆ ಇಸ್ರೇಲ್ ಏನು ಮಾಡ್ತಾ ಇದೆ, ಒಂದು ಕಡೆ ನಿಮ್ಮ ಸೇಫ್ಟಿ ಬಗ್ಗೆ ನಾನು ಎನ್ಶೂರ್ ಮಾಡ್ತೀನಿ, ಅದನ್ನ ಈಗಲೇ ಕಳಿಸ್ಕೊಡೋಕ್ಕಾಗಲ್ಲ ಅಂತ. ಅನೇಕ ಕನ್ನಡಿಗರು ಇದ್ದಾರೆ, ನಮ್ಮಿಂದ ಅನೇಕ ನಿಯೋಗಗಳು ಹೋಗಿವೆ, ಅವರು ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ. ಸೊ ರೂಟ್ಸ್ ಏನು ಸರ್, ಇದೀಗ ನಮಗಿರ್ತಕ್ಕಂಥ ದಾರಿ ಏನು? ಇರಾನ್ ಕಡೆಯಿಂದ ಟೆಹರಾನ್ ಬಿಟ್ಟು ಹೋಗ್ಬಿಡಿ ನೀವು ಅಂತ ಹೇಳಿದ್ದಾರೆ, ಅಲ್ಲೆಲ್ಲೋ ಬರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರಲ್ಲ. ನಮ್ಮ ಜನಗಳ ಸೇಫ್ಟಿಗೆ ನಮಗಿರ್ತಕ್ಕಂಥ ಮಾರ್ಗ ಬರೀ ವಾಯು ಮಾರ್ಗ ಒಂದು ಅಂತ ನಾನು ಭಾವಿಸಿದ್ದೀನಿ. ಸೊ ಯಾವ ಥರ ಮೆಥಡಲ್ಲಿ ಬರಬೇಕಾಗುತ್ತೆ ಅಂತ? ಅಜರ್ಬೈಜಾನ್ ಕಡೆಯಿಂದ ಹೋಗ್ಬೇಕು ಅಂತ ಕೆಲವರಿಗೆ ಇನ್ಸ್ಟ್ರಕ್ಷನ್ ಸಿಕ್ಕಿದೆ. ಮತ್ತೆ ಈ ಕಡೆ ಇರಾನಿನ ಸುತ್ತಮುತ್ತ ಒಂದು ಸುಮಾರು 10,000 ವಿದ್ಯಾರ್ಥಿಗಳು ಆ ಕಡೆಯಿಂದ ಹೋಗಬಹುದು ಅಜರ್ಬೈಜಾನ್ ಕಡೆಯಿಂದ. ಮತ್ತೆ ಈ ಕಡೆ ಇವರು ಇಸ್ರೇಲ್ನಿಂದಲೂ ಸಹ ಬೇರೆ ಬೇರೆ ಕಡೆಯಿಂದ ಹೋಗೋದಿಕ್ಕೆ, ಕೈರೋ ಕಡೆಯಿಂದ, ಜೋರ್ಡಾನ್ ಕಡೆಯಿಂದ ಹೋಗೋದಿಕ್ಕೆ ಏರ್ಪಾಡು ಮಾಡೋದಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿ ಇನ್ಫಾರ್ಮೇಶನ್ ಇದೆ. ಸೊ ಅವರು ಮೊದಲು ಭೂಮಾರ್ಗದ ಮೂಲಕ ಹೊರಗಡೆ ಬಂದು ಕೈರೋ ತಲುಪಿ ಕೈರೋದಿಂದ ಬರಬಹುದು. ಅಜರ್ಬೈಜಾನ್ ಈ ಕಡೆಯಿಂದ ಹೋದಾಗ ಬೇರೆ ಅವರು ಅಲ್ಲಿಂದ ಬಹುಶಃ ರಷ್ಯಾದ ಕಡೆಗೆ ಹೋಗಿ ಅಲ್ಲಿಂದ ಬರ್ಬೋದು. ಇವೆಲ್ಲವುದು ಪಾಸಿಬಿಲಿಟೀಸ್ ಅಷ್ಟೇ. ಯಾರು ಯಾವಾಗ ಏನು ಹೆಲ್ಪ್ ಸಿಗ್ತದೆ ಅದಕ್ಕೆಲ್ಲ ಇಂಡಿಯಾಗೆ ಇಲ್ಲಿವರೆಗೂ ಸಿಕ್ಕಿದೆ. ಅದರಿಂದ ಬಹುಶಃ ಭೂ ಮಾರ್ಗದಲ್ಲಿ ಹೋಗೋದಕ್ಕೆ ಅನುಮತಿ ಕೊಟ್ಟ ಮೇಲೆ ಅಲ್ಲಿಂದ ಏರ್ಪಾಡು ಮಾಡೋದಕ್ಕೆ ಭಾರತೀಯ ರಾಯಭಾರಿ ಕಚೇರಿಗಳು ಅನುಕೂಲ ಮಾಡ್ಕೊಡ್ತಾರೆ ಅಂತ ಅನ್ಕೊಳ್ಳೋಣ. ಈಗಂತೂ ಈಗೇನು ಅಲ್ಲಿ ಹೇಳೋದಕ್ಕೆ ಏನು ಸಾಧ್ಯವೇ ಇಲ್ಲ. ಒಂದೇ ಒಂದು ಮಾರ್ಗ ಇರೋದು ಕೈರೋದಿಂದ ಬರೋದಿಕ್ಕೆ ಇಸ್ರೇಲ್ ನಿಂದ ಪರ್ಮಿಷನ್ ಸಿಕ್ಕಿದೆ. ಬೇರೆ ಇನ್ಯಾವುದು ಅಲ್ಲಿ ನಿಯರೆಸ್ಟ್ ಏರ್ಪೋರ್ಟ್ ಯಾವುದನ್ನು ಕಾಣಿಸ್ತಾ ಇಲ್ಲ. ಬಹುಶಃ ಅಜರ್ಬೈಜಾನಿಗೆ ಹೋದ್ಮೇಲೆ ಅಲ್ಲಿಂದ ಅವರಿಗೆ ಪರ್ಮಿಷನ್ ಬೇರೆ ಸಿಗಬಹುದು ಅಂತ. ಕೇಶವ್ ಸರ್ ನೋಡಿ ಸರ್, 5 ಮಿಲಿಯನ್ ಬ್ಯಾರಲ್ ಪ್ರತಿದಿನ ಉತ್ಪಾದನೆ ಮಾಡ್ತಿರ್ತಕ್ಕಂಥ ತೈಲ ಉತ್ಪಾದನಾ ದೇಶ ಇರಾನ್. ಖಾಲಿ ಕೈಲಂತೂ ಇರಲ್ಲ, ಅವರು ದಿನನಿತ್ಯ ಕೋಟ್ಯಾಂತರ ರೂಪಾಯಿ ನೋಡ್ತಾ ಇರ್ತಾರೆ ಅವರು. ಭಾರತೀಯ ಕರೆನ್ಸಿ ನಾನು ಹೇಳ್ತಾ ಇದ್ದೀನಿ. ಇದರ ಮಧ್ಯೆ ಈಗ ಇರಾನ್ನ ಸಪೋರ್ಟ್ಗೆ ಬೇರೆ ಸಮಾನ ಮನಸ್ಕ ದೇಶಗಳು ಅಥವಾ ಸಮಾನ ಧರ್ಮೀಯ ದೇಶಗಳು ಅವ್ರ ನೆರವಿಗೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಅಮೆರಿಕ ಯಾವಾಗಲೂ ಮಾತಾಡುತ್ತೆ, ನಾನು ಹಾಗೆ ಮಾಡಿಬಿಡ್ತೀನಿ ಹೀಗೆ ಮಾಡಿಬಿಡ್ತೀನಿ ಅಂತ. ಅವರು ಅಫ್ಘಾನು ಗೆಲ್ಲಿಲ್ಲ, ವಿಯೆಟ್ನಾಮಿಂದ ಕಾಲ್ಕಿತ್ತು ಓಡ ಬಂದಂಥವ್ರು ಅಮೆರಿಕಾದವರು. ದೇಶಗಳ ನಡುವೆ ಯುದ್ಧ ಹಚ್ಚಕ್ಕೆ ಬಿಟ್ಬಿಟ್ರೆ ನಿಸ್ಸೀಮರವರು. ಅಮೆರಿಕ ನಂಬಿಕೊಂಡು ಇಸ್ರೇಲ್ ಇರೋದು ಸೇಫ್ ಆಗಿರುತ್ತಾ, ಅಥವಾ ಇಸ್ರೇಲ್ ತನ್ನ ಬಲದ ಮೇಲೆ ಮಾತ್ರ ತಾನಲ್ಲಿ ಯುದ್ಧ ಮಾಡಬೇಕಾಗತ್ತಾ? ಜೊತೆಗೆ ಇರಾನ್ ಜೊತೆಗೆ ಅರಬ್ ದೇಶಗಳು ಇವರೆಲ್ಲರೂ ಕೂಡ ಸೇರಿಕೊಂಡರೆ ಇನ್ನೂ ವರ್ಸ್ಟ್ ಆಗಬಹುದಾ ಇಡೀ ಕಂಡೀಷನ್ಸ್ ಅಂತ? ನನಗೆ ಪರ್ಸನಲಿ ಫೀಲಿಂಗ್ ಇಷ್ಟೊಂದು ಇದು ವ್ಯಾಪ್ಸಕ್ಕೆ ಬಿಡಲ್ಲ ಇವರೆಲ್ಲರೂ ಸೇರಿ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಯಾರ್ದು ಇಂಟ್ರೆಸ್ಟ್ ಸರ್ವ್ ಆಗಲ್ಲ. ಒಂದ್ ವೇಳೆ ಇದು ವಿಶ್ವದಾದ್ಯಂತ ಇದು ಥರ್ಡ್ ವರ್ಲ್ಡ್ ವಾರ್ಗೆ ಏನಾದ್ರು ಇದಕ್ಕೆ ಈಡ್ ಮಾಡ್ಕೊಟ್ರೆ, ಈಗ ನೀವ್ ಹೇಳೋ ತರ ಎಲ್ಲ ಅರಬ್ ಕಂಟ್ರೀಸ್ ಇವ್ರ ಜೊತೆ ಜಾಯಿನ್ ಆಗಿ, ಚೈನಾ ರಷ್ಯಾ ಏನಾದ್ರು ಇವ್ರ ಕಡೆ ಜಾಯಿನ್ ಆಗಿ ಈ ತರದೆಲ್ಲ ಆದ್ರೆ ಖಂಡಿತ ಮಾಸ್ ಡಿಸ್ಟ್ರಕ್ಷನ್ ಆಗತ್ತೆ. ಅದು ಬಹುಶಃ ಯಾವ ದೇಶಗಳು ಆ ತರದ ಇಂಟೆಂಟ್ ತೋರಿಸ್ತಾ ಇಲ್ಲ. ನಿಮ್ಗೆ ತುಂಬಾ ಪ್ರೊವೊಕೇಟಿವ್ ಸ್ಟೇಟ್ಮೆಂಟ್ಸ್ ಕಾಣಿಸ್ತಾ ಇರೋದು ಅಮೆರಿಕ ಕಡೆಯಿಂದ ಬಿಟ್ರೆ, ಅಮೆರಿಕ ಮತ್ತೆ ಇಸ್ರೇಲ್ ಕಡೆಯಿಂದ ಬಿಟ್ರೆ, ಮತ್ತೆ ಅಫ್ಕೋರ್ಸ್ ಇರಾನ್ ಅಫೆಕ್ಟ್ ಆಗಿದೆ, ಅವರು ಮಾತಾಡ್ತಿದ್ದಾರೆ. ಸೊ ಈ 3 ದೇಶಗಳಿಂದ ಬಿಟ್ರೆ ಇನ್ನು ಎಲ್ಲಿನೂ ನಿಮ್ಗೆ ಈ ತರದ ತುಂಬಾ ಪಾಕಿಸ್ತಾನ ನಿಮ್ಗೆ ನ್ಯೂಕ್ಲಿಯರ್ ಕೊಡ್ತೀನಿ ಈ ತರದ್ದು ಒಂದೆರಡು ಬಿಟ್ರೆ ಅವ್ರ ಆ ತರದ ಯಾರು ಅದನ್ನ ಫೇಸ್ ವ್ಯಾಲ್ಯೂ ಆಗಿ ತಗೊಳಕ್ಕೂ ಆಗಲ್ಲ ಅವ್ರು ಹೇಳಿದ್ರೆ. ಸೊ ಅದನ್ನ ಬಿಟ್ರೆ ನನ್ಗೆ ಇನ್ನೆಲ್ಲೂ ತುಂಬಾ ಪ್ರೊವೊಕೇಟಿವ್ ಆಗಿ ಬೇರೆ ದೇಶಗಳು ಯಾವ್ದನ್ನು ಮುಂದಕ್ಕೆ ಬರ್ತಿಲ್ಲ. ಸೊ ಹಂಗಾಗಿ ಐ ಸ್ಟ್ರಾಂಗ್ಲಿ ಬಿಲೀವ್ ಇದನ್ನ ಎಲ್ಲೋ ಇವ್ರದೊಂದು ಅವ್ರ ಮಾತುಕತೆಗೆ ಅಮೆರಿಕಾದ ಯಾವ್ದೊಂದು ಬಿಸ್ನೆಸ್ ಇಂಟ್ರೆಸ್ಟ್ ಇರುತ್ತೆ ಇದ್ರಲ್ಲಿ. ಸೊ ಅವರು ಮಾತುಕತೆಗೆ ಬನ್ನಿ ಅಂತ ಇವ್ರು ಬರ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಮೂಲಕ ಇಸ್ರೇಲ್ ಮೂಲಕ ಪ್ರಯತ್ನ ಪಟ್ಟಿರ್ತಾರೆ. ಸೊ ಈಗ ವಿಧಿ ಇಲ್ಲದೆ ಇದ್ರೆ ಇಸ್ರೇಲ್ ಹತ್ರ ತುಂಬಾನೇ ಇವಾಗ ಅವಾಗ್ಲೇ ನೀವು ಚರ್ಚೆಯಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರಿ ಅದನ್ನ, ಇಸ್ರೇಲ್ ನ್ಯಾಚುರಲಿ ಇವಾಗ ಅಡ್ವಾಂಟೇಜಸ್ ಪೊಸಿಷನ್ ಅಲ್ಲಿ ಇದೆ. ಸೊ ಅದು ಅಡ್ವಾಂಟೇಜಸ್ ಪೊಸಿಷನ್ ಇರೋದಕ್ಕೆ ಒಂದು ಅಮೆರಿಕ ಕೂಡ ಕಾರಣ. ಸೊ ಅಮೆರಿಕ ಇಸ್ರೇಲ್ ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅಂತ ಅನ್ನೋದು ಜಗಜ್ಜಾಹೀರ ಆಗಿರೋದ್ರಿಂದ ನ್ಯಾಚುರಲಿ ಇದು ಅವ್ರದ್ದು ಆಬ್ಜೆಕ್ಟಿವ್ ಈಡೇರ್ತಿದ್ದಂಗೆನೆ ಇವಾಗ ಇರಾನ್ಗೂ ಅರ್ಥ ಆಗತ್ತೆ, ಇಲ್ಲ ನನ್ಗೆ ಹೆಚ್ಚು ದಿನ ಇದನ್ನ ತಡ್ಕೊಳಕ್ ಆಗಲ್ಲ ಅಂತ. ಪ್ರಾಬಬ್ಲಿ ದೇ ವಿಲ್ ಕಮ್ ಟು ದಿ ಟೇಬಲ್ಸ್, US ಜೊತೆಗೆ ಮಾತುಕತೆಗೆ ಅವ್ರು ಒಪ್ಕೊಳ್ತಾರೆ ಅಂತ ನನಗನ್ಸುತ್ತೆ. ಹಂಗಾಗಿ ಇದು ಆ ಮಟ್ಟಕ್ಕೆ ವ್ಯಾಪ್ಸಲ್ಲ. ಒಂದ್ ವೇಳೆ ಆ ಮಟ್ಟಕ್ಕೆ ವ್ಯಾಪ್ಸಿದ್ರೆ ಇದು ನಿಜವಾಗ್ಲೂ 3ನೇ ಮಹಾಯುದ್ಧ ತರದಲ್ಲಿ ವಿಶ್ವ ಮಹಾಯುದ್ಧ ಆಗುತ್ತೆ. ಆಗ ಇಡೀ ಮಾಸ್ ಡಿಸ್ಟ್ರಕ್ಷನ್ ಆಗುತ್ತೆ. ಪ್ರತಿ ದೇಶಕ್ಕೂ ಇದರ ಬಿಸಿ ತಟ್ಟಲ್ಲ. ಓಕೆ ನಾನೀಗ ಸುನಿಲ್ ನಿಮ್ಮನ್ನು ಕೇಳ್ತೇನೆ. ಸುನಿಲ್, ಈಗ ಮೊದಲ ಯುದ್ಧ ಅಂದಾಗ ಯಾರ ಬಳಿಯಲ್ಲಿ ಎಷ್ಟು ಸೈನಿಕರಿದ್ದಾರೆ, ಎಷ್ಟು ಫಿರಂಗಿ ಇದೆ, ಎಷ್ಟು ಕುದುರೆ ಇದೆ,
ಎಷ್ಟು ಮಟ್ಟಿಗಿನ ಕಾಲಾಳುಗಳಿದ್ದಾರೆ, ಕತ್ತಿ ವರಸೆ ಬರೋರು ಎಷ್ಟು ಜನ ಇದ್ದಾರೆ, ಇದ್ರ ಮೇಲೆ ಡಿಸೈಡ್ ಆಗ್ತಾ ಇತ್ತು. ನಂಬರ್ಸ್ ಮೇಲೆ. ಕರೆಕ್ಟ್ ಸಂಖ್ಯೆ. ಈಗ ಚೈನಾ ಅಂದರೆ ಜಾಸ್ತಿ ಜನ ಸೈನಿಕರಿದ್ದಾರಪ್ಪ ಅಂತ ಹೇಳಿ. ಬಟ್ ಈಗಿನ ನಾವು ತೀರಾ ಆಧುನಿಕ ಯುದ್ಧದ ವಿಚಾರಗಳು ಅಂತ ನಾವು ಬಂದಾಗ ಈಗ ನಮ್ಗೆ ಆ ರೀತಿಯಲ್ಲಿ ಅನ್ನಿಸ್ತಾ ಇಲ್ಲ. ನಮಗೆ ಇಲ್ಲೇನಾಗ್ತಿದೆ, ನಿಮಗೆ ಎಲ್ಲೋ ಕೂತಿರ್ತಾರೆ, ಎಲ್ಲೋ ಆಪ್ರೇಟ್ ಮಾಡ್ತಿದ್ದಾರೆ, ಎಲ್ಲೋ ಸಿಡಿತಾ ಇವೆ ಅಂತ ಬಂದಾಗ ನೋಡಿ, ಇದೇ ಯುಕ್ರೇನ್ ಮೇಲೆ ಯುದ್ಧ ಆದಾಗ ಏನು ರಷ್ಯಾದವರು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟ್ರೆ ಲಂಚ್ ಟೈಮ್ಗೋ ಡಿನ್ನರ್ ಟೈಮ್ಗೋ ಉಕ್ರೇನ್ನ ಮುಗಿಸ್ಬಿಟ್ಟು ಬಂದುಬಿಡ್ತಾರೆ ವಾಪಸ್ಸು ಅಂತಾನೆ ಇಡೀ ವಿಶ್ವ ಆ ಥರ ಅಂದ್ಕೊಂಡಿತ್ತು. ಯುಕ್ರೇನ್ನ ಎಷ್ಟು ಅಂಡರ್ ಎಸ್ಟಿಮೇಟ್ ಮಾಡಿ ಇಟ್ಟಿದ್ರು ಅಂದರೆ, ಯುಕ್ರೇನ್ ಬಿಡ್ರಿ, ಸುಮ್ಮನೆ ಯಾರ್ದೋ ಮಾತು ಕಟ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿ. ಇವತ್ತಿಗೂ ಯುಕ್ರೇನ್ ಹಾಳಾಗಿರಬಹುದು, ನಾಶ ಆಗಿರಬಹುದು, ಅವರು ಒಂಥರ ತಲೆ ಅವ್ರು ಒದ್ದಾಡ್ತಿರಬಹುದು, ಆದರೆ ಅವ್ರು ಸೋತಿಲ್ಲ. ಇಸ್ರೇಲ್ ಆಗಲಿ, ಇರಾನ್ ಆಗಲಿ, ಅಥವಾ ಈ ಕಡೆ ನಾವು ಅಮೆರಿಕ ಅಂತ ಬಂದಾಗ ಇವತ್ತಿನ ಯುದ್ಧದಲ್ಲಿ ಎಲ್ಲರೂ ಕೂಡ ಅವ್ರ ಬಳಿ ಏನಿದೆ ಅಂತ ಯಾರಿಗೂ ಯುದ್ಧ ಆದಾಗಲೇ ಗೊತ್ತಾಗುವಂಥ ವಿಚಾರ ಅಂತ ಹೇಳಿ. ಏನು ಸ್ಟ್ರೆಂತ್ ಅಂತ ಬಂದಾಗ ಯಾವುದ್ರ ಮೇಲೆ ಅಳಿಬಹುದಾಗುತ್ತೆ ನಾವು ಇವತ್ತಿಗೆ ಅಂತ? ನಾನು ಇವತ್ತು ಒಂದು ಗ್ಲೋಬಲ್ ವಾರ್ಫೇರ್ ಅಂತ ನೋಡಿದಾಗ ಎಲ್ಲರಿಗೂ ಗೊತ್ತಿದೆ. ಟರ್ಕಿ ಬಂದು ಪಾಕಿಸ್ತಾನಕ್ಕೆ ಡ್ರೋನ್ ಸಪ್ಲೈ ಮಾಡಿಬಿಟ್ರು ನಮ್ಮ ವಿರುದ್ಧನೇ. ಈಗ ಸ್ಟ್ಯಾಟಿಸ್ಟಿಕ್ಲಿ ನಾವು ಹೋಗ್ತೀವಿ ಅಂತ ಹೇಳಿದ್ರೆ, ಈಗ ನೀವೇ ತೋರಿಸ್ತಿದ್ರೆ ಯಾವ ಫೋರ್ಸ್ದು ಅಂದರೆ ಇಸ್ರೇಲಿ ಡಿಫೆನ್ಸ್ ಫೋರ್ಸಸ್ ಕೇಪಬಿಲಿಟಿ ಏನಿದೆ, ಆಮೇಲೆ ಇರಾನಿಯನ್ ಡಿಫೆನ್ಸ್ ಕೇಪಬಿಲಿಟೀಸ್ ಏನಿದೆ, ಇದೆಲ್ಲನೂ ಆಲ್ರೆಡಿ ಆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ದಟ್ ಈಸ್ ಆನ್ ಟು ಒನ್ ಸೈಡ್. ನಿಮಗೆ ಯುದ್ಧ ಅಂತ ನೀವು ನೋಡಿದಾಗ ಇವತ್ತಿನ ದಿನದಲ್ಲಿ ದ ವಿಕ್ಟ್ರಿ ಆರ್ ದ ಲಾಸ್ ಅದೇನಿದೆ, ಸೋಲು ಗೆಲುವು ನಿಮ್ಮ ಅಲೈಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಹೇಳಿದ್ರಲ್ಲ, ರಷ್ಯಾ ಮತ್ತೆ ಯುಕ್ರೇನ್ದು ನೀವೀಗ ಎಕ್ಸಾಂಪಲ್ ಕೊಟ್ರಿ. ಯುಕ್ರೇನ್ ಸೋತ್ ಬಿಡ್ತಿತ್ತು, ಅದೇ ನ್ಯಾಟೋ ಇಲ್ಲ US ಸಪೋರ್ಟ್, ಬೈಡನ್ ರೆಜಿಮ್ದು US ಸಪೋರ್ಟ್ ಇಲ್ಲ ಅಂತ ಹೇಳಿದಿದ್ರೆ ಯುಕ್ರೇನ್ ಇಷ್ಟೊತ್ತಿಗೆ ಖಂಡಿತವಾಗ್ಲೂ ಸೋತಿರ್ತಿತ್ತು. ಅದು ಸಾಧ್ಯನೇ ಇರ್ತಿರ್ಲಿಲ್ಲ ರಷ್ಯಾದಂತಹ ಶಕ್ತಿನ ಎದುರಿಸಕ್ಕೆ. ದೇರ್ ವಾಸ್ ಎ ಸಪೋರ್ಟ್. ಆ ಸಪೋರ್ಟ್ ನ್ಯಾಟೋ ಇಂದ ಈಗಲೂ ಅಲ್ಲಿಗೆ ಬರ್ತಾನೆ ಇದೆ. ನ್ಯಾಟೋ ನಿಲ್ಸಿಲ್ಲ ಅದನ್ನ. ಬಟ್ ದೆನ್ ಕಮ್ಸ್ ದ ಕ್ವೆಶ್ಚನ್, ಈಗ ಇಸ್ರೇಲ್ ಅಂಡ್ ಇರಾನ್ ಮಧ್ಯದಲ್ಲಿ ಇರಾನ್ಗೆ ಅಲೈಸ್ ಯಾರ್ಯಾರು ಇದ್ದಾರೆ? ಪಾಕಿಸ್ತಾನ ಹೇಳಿದೆ ನಾವು ಅವ್ರ ಜೊತೆ ಡಿಪ್ಲೊಮ್ಯಾಟಿಕಲಿ ಮಾರಲ್ ನಿಲ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಪಾಕಿಸ್ತಾನ ಯಾವತ್ತಿಗೂ ನ್ಯೂಕ್ಲಿಯರ್ ನಾವು ಸಪ್ಲೈ ಮಾಡ್ತೀವಿ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ದಟ್ ವಿಲ್ ಬಿ ದಿ ಎಂಡ್ ಆಫ್ ಪಾಕಿಸ್ತಾನ್. ಅದೇನಾದ್ರೂ ತನ್ನ ನ್ಯೂಕ್ಲಿಯರ್ ವೆಪನ್ಸ್ ಇನ್ನೊಬ್ಬರಿಗೆ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಅರ್ಥ ಆಯ್ತಾ? ಅಂಡ್ ದೇರ್ ಆರ್ ಲಾಟ್ ಆಫ್ ಅದರ್ ಥಿಂಗ್ಸ್ ದಟ್ ಆರ್ ಗೋಯಿಂಗ್ ಆನ್. ಅರ್ಥ ಆಯ್ತಾ? ಸೊ ನಿಮ್ಮ ಅಲೈಸ್ ಅಂತ ಹೇಳ್ಬಿಟ್ಟು ಏನಿದೆಯಲ್ಲ, ದೇ ವಿಲ್ ಡಿಸೈಡ್ ದ ಸ್ಟ್ರೆಂತ್ ಆಫ್ ಯುವರ್ ಅಲೈಸ್, ಡಿಸೈಡ್ ನಿಮ್ಮ ಒಂದು ವಿಕ್ಟ್ರಿ ಆರ್ ಲಾಸ್. ವಾರಲ್ಲಿ ನಿಮ್ಮ ಸೋಲು ಗೆಲುವು ನಿಮ್ಮ ಒಂದು ಸ್ನೇಹಿತರಿದಾರಲ್ಲ, ಯಾರು ನಿಮ್ ಜೊತೆ ನಿಂತ್ಕೋತಾರೆ, ಯಾರು ನಿಮ್ಗೆ ಎಷ್ಟು ಸಪ್ಲೈ ಮಾಡ್ತಾರೆ. ನಾವು ಬರ್ಬಾದ್ ಆಗೋದ್ರು ನಮಗ್ ಸಪ್ಲೈ ಮಾಡ್ತೀವಿ. ಎಕ್ಸಾಂಪಲ್, ಪಾಕಿಸ್ತಾನ 4 ದಿನಕ್ಕೆ ಮುಗೀತು, ಬಟ್ ಟ್ರಂಪ್ ಬಂದ ಅಲ್ಲಿಗೆ, ಅಲ್ವಾ? ಸೊ ಯುವರ್ ಅಲೈಸ್ ಡಿಸೈಡ್, ನೀವು ಸೋಲ್ತೀರಾ ಗೆಲ್ತೀರಾ ಅನ್ನೋದನ್ನ. ಸೊ ದಟ್ ಈಸ್ ದಟ್. ಅಂಡ್ ದ ವೇ ಹೌ ಇಟ್ ಈಸ್ ಗೋಯಿಂಗ್, ಇದು ತುಂಬಾ ದಿನ ಇದು ನಡೆಯುವಂತದಲ್ಲ. ಯಾಕಂದ್ರೆ ಗ್ಲೋಬಲ್ ಇಂಪ್ಲಿಕೇಶನ್ಸ್ ಏನಿದೆಯಲ್ಲ, ಯಾರ ಪರ್ಪಸ್ನು ಸರ್ವ್ ಮಾಡಲ್ಲ. ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ನ ಮುಗಿಸಿ ಪ್ರಾಬಬ್ಲಿ ದೇ ವಿಲ್ ಆಲ್ ಕಮ್ ಟು ಟೇಬಲ್. ಅಂಡ್ ಫಾರ್ ಯುವರ್ ಇನ್ಫಾರ್ಮೇಶನ್, ಆಲ್ರೆಡಿ ಇರಾನ್ ಆಫರ್ ಮಾಡಿದೆ, ವಿ ಆರ್ ರೆಡಿ ಫಾರ್ ಟಾಕ್ಸ್, ಸೀಸ್ ಫೈರ್ ಅಂತ ಹೇಳಿ ರೆಡಿ ಫಾರ್ ಟಾಕ್ಸ್, ಅದು ಆಲ್ರೆಡಿ ಹೇಳಿದೆ ಇರಾನ್. ಥ್ಯಾಂಕ್ ಯು ಸುನಿಲ್, ಥ್ಯಾಂಕ್ ಯು ವಾಸುದೇವ್ ಸರ್, ಥ್ಯಾಂಕ್ ಯು SR ಕೇಶವ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಈ ಒಂದು ಯುದ್ಧದಲ್ಲಿ ಯಾರನ್ನು ಕೂಡ ಅವರ ಮನೆಯ ಮುಂಬಾಗಿಲಲ್ಲಿ ಎಷ್ಟು ಜನ ನಿಂತ್ಕೊಂಡಿದ್ದಾರೆ, ಅವರ ಬಳಿ ಎಷ್ಟು ಜನ ಇದ್ದಾರೆ, ಎಷ್ಟು ಅಸ್ತ್ರಗಳಿವೆ ಎನ್ನುವುದರ ಆಧಾರದ ಮೇಲೆ ಯುದ್ಧವನ್ನು ಡಿಸೈಡ್ ಮಾಡೋಕ್ಕಾಗಲ್ಲ. ಅವರ ಮನೆಯ ಹಿತ್ತಲ ಕಡೆಯಿಂದ, ಅವರ ಮನೆಯ ಹಿಂಬಾಗಿಲ ಕಡೆಯಿಂದ ಅವ್ರಿಗೆ ಏನೇನು ಸ್ಟ್ರೆಂತ್ ಸಿಗ್ತಾ ಇದೆ, ಸಪೋರ್ಟ್ ಸಿಗ್ತಾ ಇದೆ ಎನ್ನುವುದರ ಆಧಾರದ ಮೇಲೂ ಕೂಡ ಯುದ್ಧ ಡಿಸೈಡ್ ಆಗಬಹುದು. ಇರಾನ್ನ ನ್ಯೂಕ್ಲಿಯರ್ ಸಂಗ್ರಹ ಅಥವಾ ಪರಮಾಣು ಶಸ್ತ್ರಾಸ್ತ್ರಗಳ ಸಂಗ್ರಹ ಅದನ್ನು ನಾವು ಹಾಳು ಮಾಡಬೇಕು, ಅದರ ಉತ್ಪಾದನೆ ನಿಲ್ಲಿಸಬೇಕು ಅನ್ನೋ ಒಂದು ಉದ್ದೇಶದೊಂದಿಗೆ ಇಸ್ರೇಲ್ ಹೊರಟಿದೆ.